ಜೊತೆ ಜೆಡಿಎಸ್ ಶಾಸಕರಂತ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ, ಬನ್ನಿ ಅವನ್ನೇ ಮಾತಾಡ್ಸೋಣ. ಸರ್, ಈಗ ಜೆಡಿಎಸ್ ಶಾಸಕರು ತಾವೆಲ್ಲರೂ ಒಗ್ಗಟ್ಟಾಗಿ ಬಂದು ವೋಟನ್ನು ಮಾಡಿದ್ದೀರಾ, ಸಾಕಷ್ಟು ಚರ್ಚೆ ಆಯಿತು ಜೆಡಿಎಸ್ ನಲ್ಲಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ. ತಾವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಮ್ಮಲ್ಲಿ ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ನಾವು 18 ಜನ ಕೂಡ ಜಿ ಟಿ ದೇವೇಗೌಡರು ಬಿಟ್ಟು 17 ಜನ ಕೂಡ ಒಂದು ಕಡೆ ನಾವಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದ ಶಾಕು ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಏನು 29 ಆಟ ಹಾಕಿ ನಿಮಗೆ ಮಿಕ್ಕಿದ ಓಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಇದರಿಂದ ನಮಗಿದಾಯಿತು. ಖಂಡಿತವಾಗ್ಲೂ ನಮ್ಗೆ ಗೆಲ್ಲೋ ವಿಶ್ವಾಸ ಖಂಡಿತವಾಗ್ಲೂ ಇದೆ. ಇದು ಆತ್ಮಸಾಕ್ಷಿಗೆ ಕೊಟ್ಟಿರ್ತಕ್ಕಂಥ ಮತ ಇದು. ಜೆಡಿಎಸ್ ನಿಂದ ಯಾರಾದ್ರೂ ಅಡ್ಡ ಮತದಾನ ಮಾಡಿದ್ದಾರಾ ಸರ್? ಅದು ನನಗೆ ಗೊತ್ತಾಗಲ್ಲ. ವೋಟಿಂಗ್ ಹಾಕೋರು ಏನು ಹಾಕಿರ್ತಾರೆ ಅನ್ನೋದು 5 ಗಂಟೆ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಾವು ಯಾರೇನು ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬರಲ್ಲ. ಈಗ ನಾವು ಯಾರನ್ನೂ ಅವ್ರನ್ನ ಭೇಟಿ ಮಾಡಿಲ್ಲ. ಸೊ ನಾವು ನಮ್ಮ ಪಕ್ಷದವ್ರು ನಾವು ಒಟ್ಟಾಗಿದ್ದೋ. ಸೊ ಅವ್ರು ಬೇರೆ, ಅವರು ಸಪ್ರೇಟ್ ಅವ್ರ ಟೀಮ್ ಅವ್ರು ಬಂದು ವೋಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಡಿ ಕೆ ಬ್ರದರ್ಸ್ ಅವ್ರ ಜೊತೆ ಕೆಲವರು ಜಿ ಟಿ ದೇವೇಗೌಡರು, ಅನ್ನೂರು ಮಂಜುನಾಥ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ. ಈಗ ಭಾಳಷ್ಟು ಜನ ಅವ್ರಿಗೆ ಗೊತ್ತಿಲ್ಲದವ್ರು ಯಾರಿದ್ದಾರೆ? ಎಲ್ಲರೂ ಅವ್ರಿಗೆ ಆತ್ಮೀಯರೇ ಇದ್ದಾರೆ, ಗೊತ್ತಿದ್ದಾರೆ. ಸೊ ವೋಟ್ ಮಾಡುವಾಗ ಅವ್ರ ಪಾರ್ಟಿ ಗೀಟಿ ಅನ್ನೋದು ಇರ್ತದೆ, ಮಾಡಿರ್ತಾರೆ. ಸೊ ಅಭಿಮಾನ ಇಲ್ಲದೆ ಇದ್ದರೆ ನಮಗೆ ಮಾಡಿದರೆ ಸಂತೋಷ. ಅವ್ರ ಪಾರ್ಟಿ ಮೇಲೆ ವಿಶ್ವಾಸ ಇಲ್ಲದೇ ನಮಗೆ ಮಾಡಿದರೆ ಸಂತೋಷ. ನಿಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ರಂತಲ್ಲ ಜೆಡಿಎಸ್? ಅವ್ರಿಗೆ ವೋಟ್ ಇಲ್ವಲ್ಲ ಅವ್ರ ಹತ್ರ, ಅಂದರೂ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಮತ್ತು ಅವ್ರಿಗೆ ಸಂಖ್ಯೆ ಇಲ್ಲ. ಸಂಖ್ಯೆ ಇಲ್ಲದವರು ಹಾಕಿ ಪಾಪ ಯಾರನ್ನ ಬಾಳ್ಗಡ್ಸೋ ಕೆಲಸ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ನಮಗೆ ಅಭ್ಯರ್ಥಿಗೆ ಏನು ತೊಂದರೆ ಇಲ್ಲ. ನಾವು 5ಕ್ಕೆ 5 ಗೆಲ್ತೀವಿ. ಯಾವುದು? ಈಗ ನಮಗೆ ಪಾರ್ಟಿಯಿಂದ ಎಲ್ರಿಗೂ ಯಾರಿಗೆ ಯಾರು ಹಾಕಬೇಕು ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಬಹಿರಂಗ ಪಡಿಸೋಕ್ಕಾಗಲ್ಲ. ಚುನಾವಣೆ ಆಗಲಿ, ನಿಮಗೆ ಇಲ್ಲೇ ಇರ್ತೀವಿ ನಾವೆಲ್ಲ. 5 ಗಂಟೆ ಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ. ಸರ್, ತಾವು ಮಂಡ್ಯ ಜಿಲ್ಲೆಯ ಶಾಸಕರಿದ್ದೀರಿ. ಇವತ್ತು ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದರೆ, ಕಾವೇರಿ ನದಿ ನೀರಿನಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಮಾಮೂಲಿ ಬರೋ ನೀರು ಬರ್ತದೆ, ನಮ್ಮ ಪಾಲಿನ ನೀರು ಬರ್ತಾ ಇಲ್ಲ, ಹೆಚ್ಚುವರಿ ನೀರು ಮಾತ್ರ ಬರ್ತಾ ಇದೆ ಅಂತ ಭಾಷಣ ಮಾಡಿದ್ರು. ಈಗ ನೀರು ಅವ್ರಿಗೆ ಹೋಗ್ತಾ ಇದೆ. ಯಾವ ನೀರು ಅದನ್ನು ಹೆಚ್ಚುವರಿನೋ ಕಮ್ಮಿವರಿನೋ ಅವೆಲ್ಲ ಏನು ಸಂಬಂಧ? ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆಯಲ್ವಾ? ಭಾಳಷ್ಟು ನಮಗಿನ್ನ ನಾವು ಎಷ್ಟು ನಮಗೆ ಏನು ಕಟ್ ವೈಸ್ ಪದ್ಧತಿ ಮಾಡಿ ನಮ್ಮಲ್ಲಿ ನೀರು ಕೊಡ್ತೀವಿ. ಅವರು ರೈತರು ಗದ್ದೆಗಳಿಗೆ ಉಪಯೋಗಿಸ್ಕೊಳ್ಳೋದು ಬಿಟ್ರೆ, ಗದ್ದೆಯಿಂದ ಲೀಕೇಜ್ ಆದ ನದಿಗೆ ಬಂದಂಥ ನೀರು, ನಮ್ಮ ಡ್ಯಾಮಿಂದ ಬಂದಂಥ ನೀರು ಲೀಕೇಜ್ ಹೋಗುವಂಥದ್ದು ನಿರಂತರವಾಗಿ ಅವ್ರಿಗೆ ಹೋಗ್ತಾ ಇರ್ತದೆ. ಅವರು ಖ್ಯಾತೆ ತೆಗೆಯೋದು, ಅದರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಸಫಿಷಿಯೆಂಟಾಗಿ ನೀರು ಹೋಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.